ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಎಲ್ಲರಿಗೂ ಶರಣಾರ್ಥಿ ಹಾಗೂ ಮಾಧ್ಯಮದವರಿಗೆ ಶರಣಾರ್ಥಿ. ಶಿವಪಥ ಆದಿಯೋಡೆ ಗುರುಪಥ ಮೊದಲು, ಕೂಡಲ ಸಂಗಮ ಆದಿಯೋಡೆ ಶರಣ ಸಂಘವೇ ಮೊದಲು. ಕಲಬುರಗಿ ಆರಾಧ್ಯ ದೇವರಾದ ಮಹಾದಾಸರು ಶರಣ ಬಸವೇಶ್ವರರಿಗೆ ನಮಸ್ಕರಿಸಿ, ಎಲ್ಲ ಪೀಠಾಧಿಪತಿಗಳಿಗೆ ನಮಸ್ಕರಿಸಿ, ಅಪ್ಪಾಜಿ ಹಾಗೂ ಅವ್ವಾಜಿ ಅವರಿಗೆ ನಮಸ್ಕರಿಸಿ, ಗುರು ಹಿರಿಯರಿಗೆ ಸಕಲ ಭಕ್ತಾದಿಗಳಿಗೆ ಶರಣಾರ್ಥಿ. ಅಪ್ಪಾಜಿ ಅಗಲಿಕೆ ನಂತರ ಭಾರವಾದ ಮನಸ್ಸಿನಿಂದ ಮೊದಲನೇ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮಾನವನು ಮಹಾದೇವರಾಗುವಂತೆ ಅಪ್ಪಾಜಿಯವರ ಕಾಯಕ ನಿಷ್ಠೆಯಿಂದ ಎಲ್ಲರ ಮನಸ್ಸಿನಲ್ಲಿ ಸದಾ ಇರುತ್ತಾರೆ. ಪಂಚಾಚಾರಗಳನ್ನು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ನಿತ್ಯಾಚಾರ ಇವೇ ಪಂಚದಾಸೋಹಗಳಯ್ಯ. ಪಂಚದಾಸೋಹಿಗಳಾದ ಮಹಾದಾಸೋಹಿ ಶರಣ ಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವವನ್ನು 7 ಮತ್ತು 8ರಂದು ಆಚರಿಸುತ್ತಿದ್ದೇವೆ. 7ರಂದು ಉಚಾಯಿ, 8ರಂದು ರಥೋತ್ಸವದಲ್ಲಿ ಇರುತ್ತದೆ. ಸಕಲ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗಿಯಾಗಿ ಶರಣರ ದಿವ್ಯ ದರ್ಶನವನ್ನು ಪಡೆಯಬೇಕು. ಪ್ರಸಾದ ಭಕ್ತರು ಮತ್ತು ಲಿಂಗ ಸಜ್ಜಿಕೆಯ ದಿವ್ಯ ದರ್ಶನವನ್ನು ಪಡೆದು ಧನ್ಯರಾಗಬೇಕು. ತಾನಿದ್ದರೆ ಭಕ್ತಿ ಶ್ರದ್ಧೆ ಮಾಡುವುದು ಕಾಯಕ, ತಾನಿದ್ದರೆ ಭಕ್ತಿ ಶ್ರದ್ಧೆ ನೀಡುವುದು ದಾಸೋಹ, ತಾನಿದ್ದರೆ ಭಕ್ತಿ ಶ್ರದ್ಧೆ ಪಡೆಯುವುದು ಪ್ರಸಾದ. ಪ್ರಸಾದವನ್ನು ಚೆಲ್ಲಬಾರದು. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಬೇಕು. ಶರಣರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಒಬ್ಬರಿಗೆ ಬೆಂಬಲ ಬೆಲೆ 12,500 ರೂಪಾಯಿ ಕೊಡಲೇಬೇಕು. ರೈತರ ಹೋರಾಟ ಚಿರಾಯವಾಗಲಿ. ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅಷ್ಟೇ ಅಲ್ಲದೆ 82ನಿಂದ ಏನು ಹಳ್ಳಿಗಳಲ್ಲಿ ಬ್ಯಾಂಕ್ಗಳು ತಯಾರಾಗಿದ್ದೇವಲ್ಲ, ಅವಾಗ ಹಿಡಿದು ರೈತರಿಗೆ ಸಾಲ ಕೊಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 30-35 ವರ್ಷ ಮ್ಯಾಲ ಇತ್ತು ಸಾಲ ಕೊಡಲಿಕ್ಕೆ ಪ್ರಾರಂಭ ಆಗಿ. ಆದರೆ ಒಬ್ಬ ರೈತರು ಬ್ಯಾಂಕಿಗೆ ಸಾಲ ವಾಪಸ್ ಕೊಡೋ ಶಕ್ತಿ ಬರಲಿಲ್ಲ ಅಂದ್ರೆ ಗ್ರಾಮಸ್ಥರೇ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗ್ರಾಮದ ಮುಖಂಡರೇ, ಹಿರಿಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಶಾಂತಿ ರೀತಿಯಿಂದ ಕಾಳಗಿ ಪಟ್ಟಣ ಆಗಲಿ, ಕಾಳಗಿ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಶಾಂತಿಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ವಾಡಿಕೆಯಂತೆ ಈ ವರ್ಷವೂ ಕೂಡ ನಾವು ಶಾಂತಿಯಾಗಿ ಆಚರಣೆ ಮಾಡಬೇಕು. ಮತ್ತು ಅದೇ ಆ ಉದ್ದೇಶದಿಂದ ಕಾಳಗಿ ಪೊಲೀಸ್ ಠಾಣೆ ವತಿಯಿಂದ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದ್ದಿರ್ತದೆ. ರಂಜಾನ್ ಹಬ್ಬ ಕೂಡ ಸೇರಿ ಬಂದಿರುವ ಕಾರಣ ಅದರದ್ದು ಪೂರ್ವಭಾವಿ ಸಭೆಯನ್ನು ಸೇರಿಸಿ ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದ್ದಿರ್ತದೆ. ಈ ಹೋಳಿ ಹಬ್ಬ ನಾಳೆ 3ನೇ ತಾರೀಕು ಕರ್ಮದಾನ ಇರ್ತದೆ, 4ನೇ ತಾರೀಕು ದುಲಾಂಡಿ ಇರ್ತದೆ. ಆ ದುಲಾಂಡಿ ದಿನ ಸ್ವಲ್ಪ ಆಗಲೇ ಗುಂಡಪ್ಪ ಮಾಸ್ಟರ್ ಹೇಳಿದಾಗೆ ನಾವು ಕೆಲವೊಂದು ನಮ್ಮ ವೈಯಕ್ತಿಕವಾಗಿ ನಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದು ಬಹಳ ಮುಖ್ಯವಾಗಿರ್ತದೆ. ಯಾಕಂತಂದರೆ ಕೆಮಿಕಲ್ಗಳನ್ನು ಹಚ್ಕೊಳ್ಳೋದ್ರಿಂದ ನಮಗೆ ಸ್ಕಿನ್ ಡಿಸೀಸು ಇಂಥ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಮೊದಲು ಇದಕ್ಕೆ ನಮ್ಮ ಹಿರಿಯರ ವಯಸ್ಸು ಜಾಸ್ತಿ ಇದೆ,
ಆ ಕಾಲದಾಗ ಹೆಚ್ಚಿಂದು ಒಳ್ಳೆಯ ಫುಡ್ ಸಿಕ್ತಿತ್ತು. ಈಗ ಕೆಮಿಕಲ್ ಮಿಕ್ಸ್ ಫುಡ್ಡೇ ತಿಂತಾ ಇದ್ದೀವಿ ನಾವು. ಅದರೊಂದಿಗೆ ಮತ್ತು ಎಕ್ಸ್ಟರ್ನಲ್ ಆಗಿ ಕೆಮಿಕಲ್ ನಾವು ಮೈಗೆ ಹಚ್ಕೊಳ್ಳೋದಾಗಲಿ ತಲೆಗೆ ಹಚ್ಕೊಳ್ಳೋದಾಗಲಿ ಮಾಡಿದೀವಿ ಅಂತಂತಂದರೆ ಎಲ್ಲ ಡಿಸೀಸ್ ನಮಗೆ ಅಟ್ಯಾಕ್ ಆಗೋ ಸಾಧ್ಯತೆ ಇರ್ತದೆ, ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರ್ತದೆ. ಆ ನಿಟ್ಟಿನಲ್ಲಿ ಅದನ್ನು ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನ ವಹಿಸಿ, ಯಾವುದು ಬಣ್ಣ ಇದೆ ನೀರು ಮಿಕ್ಸ್ ಮಾಡದೆ ಉದುರು ಬಣ್ಣ ಆಡಿದ್ರೆ ಭಾಳ ಒಳ್ಳೆಯದು. ನೀರು ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಹತ್ಕೊಂಡ್ಬಿಡ್ತದೆ, ತಿಕ್ಕೋಬೇಕು, ಮೈ ಮಾಡಿಸ್ಕೋಬೇಕು. ಅದಕ್ಕೆ ಅದು ಹೆಚ್ಚಿನ ನೀರು ಕೂಡ ಹಾಳಾಗ್ತದೆ ಅದಕ್ಕೆ. ಸೊ ದಯವಿಟ್ಟು ನಮ್ಮ ಕಡೆಯಿಂದ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ಒಂದು ಕಳಕಳಿ ವಿನಂತಿ, ಹೆಚ್ಚಿನ ನೀರು ಪೋಲಾಗದ ರೀತಿ ತಾವೆಲ್ಲ ಮುತುವರ್ಜಿ ವಹಿಸಿ ಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತು ದುಲಂಡಿ ದಿನ PUC ಎಕ್ಸಾಮ್ ಇರ್ತಾವೆ. ಯಾರು ಕೂಡ ಯಾರಿಗೆ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚೋದಾಗಲಿ ಗಾಡಿಗಳನ್ನು ನಿಲ್ಲಿಸೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಹಿರಿಯರು ಬಂದಿದ್ದೀರಿ, ತಮ್ಮ ಗ್ರಾಮಗಳಲ್ಲಿ ಮತ್ತು ತಮ್ಮ ಕೇರಿಗಳಲ್ಲಿರುವಂಥ ಹುಡುಗರಿಗೆಲ್ಲ ತಿಳಿಸ್ಬೇಕು ಈ ವಿಷಯನ. ಏನಾಗ್ತದೆ ಅಂತಂದರೆ ಎಲ್ಲಿ ನಿಂತ್ಕೊಂಡು ಗಾಡಿಗಳು ಕೈ ಹೊಡೆದು ಗಾಡಿ ನಿಲ್ಲಿಸಿ ಗಾಡಿ ದುಡ್ಡು ವಸೂಲಿ ಮಾಡೋದು ಅಂತ ಒಂದು 2-3 ಇನ್ಸಿಡೆಂಟ್ ಹೋದ ಸರ್ತಿ ನೋಡಿದ್ವಿ. ಇದು ಏನಾಗ್ತದೆ ಅಂತಂದರೆ ನಮ್ಮ ಗ್ರಾಮದ್ದು ಒಂದು ಇದು ತೋರಿಸ್ಕೊಡ್ತದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.